So, Mendeleev's periodic table. The main credit for classification of elements goes to the Dmitry Ivanovich Mendeleev. Dmitry Mendeleev, ಅವನಿಗೆ ಏನಾಕತಿ ವಿ ಹ್ಯಾವ್ ಟು ಗಿವ್ ಅ ಆನರ್ ಆರ್ ಎಲ್ಸ್ ಕ್ರೆಡಿಟ್ ಫಾರ್ ದ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನೋದ ಪೀರಿಯಾಡಿಕ್ ಟೇಬಲ್ಗೆ ಅವನೇ ಶುರು ಮಾಡಿದ್ದು ಆ್ಯಂಡ್ ವಿ ಆರ್ ಫಾಲೋವಿಂಗ್ ಹಿಸ್ ರೂಲ್ ಇಟ್ ಸೆಲ್ಫ್. ಸೊ ನಾವು ವಿಲ್ ಗೋ ಫಾರ್ ದ ಏನು ಮಾಡಿದ್ದ ಅವನು ಯಾವ ರೀತಿ ಮಾಡ್ದ ಅಂತ ಹೇಳ್ತಾರೆ ನೋಡೋಣ. ಸೊ ವೇರ್ ಇನ್ ಹಿಯರ್ elements were arranged on the basis of their fundamental properties and the atomic mass and the similarity of chemical properties. ಹಾಗಾದರೆ ಈಗ ನಾವು ಡಿಮಿಟ್ರಿ ಮೆಂಡ್ಲೀವ್ ಒಂದು ಪಿರಿಯಾಡಿಕ್ ಟೇಬಲ್ ನೋಡತ್ತೀವಿ ಆ್ಯಂಡ್ ದ ಪಿರಿಯಾಡಿಕ್ ಟೇಬಲ್ ಈಸ್ ಜಸ್ಟ್ ಲೈಕ್ ಏನು ಫಾಲೋ ಮಾಡ್ತು, ವಾಟ್ ಆರ್ ದ ಬೇಸಿಸ್ ಫಾರ್ ದ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಒಂದೇದು ಫಂಡಮೆಂಟಲ್ ಪ್ರಾಪರ್ಟೀಸ್, ಸೆಕೆಂಡ್ ಒನ್ ಅಟಮಿಕ್ ಮಾಸಸ್ ಆ್ಯಂಡ್ ದ ಸಿಮಿಲಾರಿಟಿ ವಿತ್ ದ chemical properties. Okay, fundamental property, atomic mass and chemical properties are the some concept which was followed for the periodic table by Dmitry Mendeleev. So next one shuru madili. So when he was started his work, yaru Mendeleev, 63 elements were known. ನ್ಯೂಲ್ಯಾಂಡ್ ಕಾನ್ಸೆಪ್ಟ್ ಒಳಗಡೆ 56 ಎಲಿಮೆಂಟ್ಸ್ ಗೊತ್ತಿತ್ತು, ಅವು ಆದಮೇಲೆ ಬಂದವು ನೀವು. ಬಟ್ ಇವು ಇದ್ದಾಗ 63 ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್, ಅಂದರೆ 7 more ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್ ಅಟ್ ದಟ್ ಟೈಮ್. ನೆಕ್ಸ್ಟ್ ಹಿ ಎಕ್ಸಾಮಿನ್ಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಅಟಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಏನು ಮಾಡಿದೀವಿ ನಾವು, ಹಿ ಎಕ್ಸಾಮಿನ್ಡ್ ಆ್ಯಂಡ್ ಮೇಡ್ ಸಮ್ ಕಂಪೇರ್ಡ್ ದ ಅಟಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಆ್ಯಂಡ್ ಆಲ್ಸೋ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅಂದರೆ ಇವೆರಡು ಕಂಪೇರ್ ಮಾಡ್ದೆ, ಅಟಮಿಕ್ ಮಾಸಸ್ಗೆ ಆಫ್ ಎಲಿಮೆಂಟ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಹಾಗಾದರೆ ಫಸ್ಟ್ ಪಾಯಿಂಟ್ ಏನು, ಎಕ್ಸಾಮಿನೇಷನ್ ಇನ್ ಬಿಟ್ವೀನ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ್ಯಾಟ್ ಅಟಮಿಕ್ ಮಾಸ್ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ನೆಕ್ಸ್ಟ್ ಮೆಂಡಲೀವ್ ಕಾನ್ಸಂಟ್ರೇಟೆಡ್ ಆನ್ ದ ಕಂಪೌಂಡ್ಸ್ ಫಾರ್ಮ್ಡ್ ಬೈ ದ ಎಲಿಮೆಂಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಮೆಂಡಲೀವ್ ಎದ್ರ ಮೇಲೆ ಫೋಕಸ್ ಮಾಡ್ದ, he was focused, concentrated on compounds, somewhat compounds which are formed by oxygen and hydrogen. ಆಕ್ಸಿಜನ್ ಮತ್ತು ಹೈಡ್ರೋಜನ್ನಿಂದ ಉಂಟಾದಂತಹ ಹೊಸ ಹೊಸ ಕಂಪೌಂಡ್ಸ್ ಇರ್ತಾವಲ್ಲ, ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ ಮೇಲೆ ನೀವು ಹೈಲೈಟ್ ಮಾಡ್ದ. ಸೊ he selected hydrogen and oxygen because they are very reactive. ಅವು ಭಾಳ ರಿಯಾಕ್ಟಿವ್ ಎಲಿಮೆಂಟ್ಸು. ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ವೇರ್ ವೆರಿ ರಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ದ್ಯಾಟ್ಸ್ ವೈ ಹಿ ವಾಸ್ ಫೋಕಸ್ಡ್ ಆನ್ ಇಟ್. ಆ್ಯಂಡ್ ಆ ಎರಡೇ ಎಲಿಮೆಂಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಪೌಂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ. ಅದೊಂದು ರೀಸನ್. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ವಿಲ್ ಪ್ರೊಡ್ಯೂಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಪೌಂಡ್ಸ್ ಆನ್ ದಟ್ ಬೇಸ್. ಹಾಗಾದರೆ ಮೋಸ್ಟ್ ಎಲಿಮೆಂಟ್ಸ್, ಓಕೆ, ದ ಫಾರ್ಮುಲಾ ಆಫ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ವೇರ್ ಫಾರ್ಮ್ಡ್ ಬೈ ದೀಸ್ ಎಲಿಮೆಂಟ್ಸ್ ಅನ್ಕೋರಿ. ಮೀನ್ಸ್ ಹೈಡ್ರೋಜನ್ನಿಂದ ಹೈಡ್ರೈಡ್ಸ್ ರೆಡಿ ಆಗ್ತಾವೆ ಆ್ಯಂಡ್ ಆಕ್ಸಿಜನ್ನಿಂದ ಆಕ್ಸೈಡ್ಸ್ ರೆಡಿ ಆಗ್ತಾವೆ. ದೇ ಆರ್ ಅಬಂಡೆಂಟ್ ಇನ್ ನೇಚರ್ ಅನ್ಕೋರಿ. ಆ್ಯಂಡ್ ವಾಟ್ ಎವರ್ ದ ಎಲಿಮೆಂಟ್ಸ್ ಆರ್ ಕಂಪೌಂಡ್ ವಿ ಫೌಂಡ್ ಇನ್ ಅ ಅಟ್ಮಾಸ್ಫಿಯರ್ ಆರ್ ಎಲ್ಸ್ ಇನ್ ಅ ನೇಚರ್, ದೋಸ್ ಆರ್ ಮೇಡ್ ಅಪ್ ವಿತ್ ಆಕ್ಸಿಜನ್ ಆರ್ ಎಲ್ಸ್ ಹೈಡ್ರೋಜನ್. ಯು ಕ್ಯಾನ್ ಚೆಕ್ ಇಟ್ ಔಟ್. ನೀವು ನೋಡಿರಿ, H2O ವಾಟರ್, H ಐತಿ ಆ್ಯಂಡ್ O ಐತಿ. H2SO4 ಆ್ಯಸಿಡ್, ಅದರೊಳಗೆ H ಐತಿ, Oನೂ ಐತಿ. HNO3 ಆ್ಯಸಿಡ್, H ಐತಿ, Oನೂ ಐತಿ. ಕಾರ್ಬನ್ ಕಂಪೌಂಡ್ಸ್ ತೊಗೊಳ್ರಿ, ಮೀಥೇನ್, ಆರ್ ಎಲ್ಸ್ ನಾವು ಊಟ ಮಾಡುವಂಥ ಆಹಾರ ತೊಗೊಳ್ರಿ, ವಾಟ್ ವಾಸ್ ದ್ಯಾಟ್, ಗ್ಲೂಕೋಸ್, ಓಕೆ, C6H12O6. ಇಟ್ ಕನ್ಸಿಸ್ಟ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಲ್ಸೋ ಆಕ್ಸಿಜನ್. ಸೊ there is abundant, they are abundant in nature. So that's the reason he focused on hydrogen and oxygen. Next he took 63 cards. ನೋಡ್ರಪ್ಪ, he took 63 cards, 63 ಕಾರ್ಡ್ ತೊಗೊಂಡ. ಆನ್ ಈಚ್ ಕಾರ್ಡ್ he wrote down the property of one element. ಒಂದು ಕಾರ್ಡ್ ತೊಗೊಂಡು 63 ಕಾರ್ಡ್ ತೊಗೊಂಡ. ಪ್ರತಿಯೊಂದು ಕಾರ್ಡ್ ಒಳಗಡೆ ನಾನು ಈಚ್ ಆ್ಯಂಡ್ ಎವ್ರಿ ಕಾರ್ಡ್ he wrote the name and chemical properties ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್. ಒಂದೊಂದು ಎಲಿಮೆಂಟ್ ಒಳಗಡೆ ಒಂದೊಂದು ನೇಚರ್ ಬರ್ದ. ಹಿ ಸಾರ್ಟೆಡ್ ಔಟ್ ದ ಎಲಿಮೆಂಟ್ಸ್ ವಿತ್ ದ ಸಿಮಿಲರ್ ಪ್ರಾಪರ್ಟೀಸ್ ಆ್ಯಂಡ್ ದ ಪಿನ್ಡ್ ಇಟ್ ಆನ್ ದ ವಾಲ್. ಏನು ಮಾಡ್ದ, ಹಿ ಸಾರ್ಟೆಡ್ ಔಟ್, ಗ್ರೂಪ್ ಮಾಡ್ದ. ಹಿ ಗ್ರೂಪ್ಡ್ ಎಲಿಮೆಂಟ್ಸ್ ವಿತ್ ದ ಸಿಮಿಲರ್ ಪ್ರಾಪರ್ಟೀಸ್ ಆ್ಯಂಡ್ ಹಿ ಪಿನ್ಡ್ ಇಟ್ ಆನ್ ಅ ವಾಲ್. ನೆಕ್ಸ್ಟ್ ಅರೇಂಜ್ಡ್ in order to increasing of their atomic masses. Very important. ಅವನು ಹೆಂಗೆ ಅರೇಂಜ್ಮೆಂಟ್ ಮಾಡ್ದವನ, he arranged that in increasing order of their atomic masses. The next point, ಒಂದು ಲಾ ಆಯ್ತು ಒಂದು ಮೆಂಡಲೀವ್ಸ್
periodic law. He stated that the properties of elements are the periodic functions of their atomic masses. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್, ಯಾವುದೇ ಪ್ರಾಪರ್ಟಿ ಇರಲಿ ಎಲಿಮೆಂಟ್ದು, ಆ ಪ್ರಾಪರ್ಟಿ ಎದ್ರ ಮೇಲೆ ಬೇಸ್ ಐತಿ, ಇಟ್ ಈಸ್ ಅ ಪಿರಿಯಾಡಿಕ್ ಫಂಕ್ಷನ್ ಆಫ್ ದರ್ ಅಟಮಿಕ್ ಮಾಸಸ್. ಅಟಮಿಕ್ ಮಾಸ್ ಮೇಲೆ ಡಿಪೆಂಡ್ ಐತಂತ ಅವ ಹೇಳ್ದ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಮಿಕ್ ಮಾಸಸ್. ವೆರಿ ಇಂಪಾರ್ಟೆಂಟ್ ಲೈನ್, ಭಾಳ ಇಂಪಾರ್ಟೆಂಟ್ ಇದು ಪಿರಿಯಾಡಿಕ್ ಲಾ. ಹಾಗಾದರೆ ಪಿರಿಯಾಡಿಕ್ ಟೇಬಲ್ ಬಂದಾಗ ನಾವು ಒಂದಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಂದ್ರೆ ಅವಿವ. ಓಕೆ, ನಾನು ಹೇಳ್ತೀನಿ ನಿಮ್ಮ ಆಮೇಲೆ ಪಾಯಿಂಟ್ಸು. ವರ್ಟಿಕಲ್ ಕಾಲಮ್ಸ್ ವೇರ್ ಕಾಲ್ಡ್ ಆ್ಯಸ್ ಗ್ರೂಪ್ಸ್ ಆ್ಯಂಡ್ ಹಾರಿಜಾಂಟಲ್ ಕಾಲಮ್ಸ್ ವೇರ್ ಕಾಲ್ಡ್ ಆ್ಯಸ್ ಪೀರಿಯಡ್ಸ್. ಅವನು ಒಂದು ಟೇಬಲ್ ಮಾಡಿದ್ದಲ್ಲ, ಆ ಟೇಬಲ್ ಒಳಗಡೆ ವರ್ಟಿಕಲ್ ಕಾಲಮ್ಸ್ಗೆ ಗ್ರೂಪ್ಸ್ ಅಂತ ಕರೆದ, ಆ್ಯಂಡ್ ಹಾರಿಜಾಂಟಲ್ ಕಾಲಮ್ಸ್ಗೆ ಹಿ ಕಾಲ್ಡ್ ಇಟ್ ಆ್ಯಸ್ ರೋಸ್ ಪೀರಿಯಡ್ಸ್ ಅಂತ ಕರೆದ. ಸೊ ಏನೇನು ಪಾಯಿಂಟ್ ನೆನ್ಪಿಟ್ಕೋಬೇಕು? ಸೊ ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಅವನು ಫಸ್ಟ್ ಹಿ ಟುಕ್ ಅ ಸಿಮಿಲಾರಿಟಿ or else chemical property, physical property and atomic masses of element. He focused on it. Okay, and he made a relationship between concluded, or else he checked out the relationship between atomic masses and chemical properties and physical properties. He concentrated on the products, on the compounds which are formed by hydrogen and oxygen, because hydrogen and oxygen were very reactive in nature. Okay, and then he focused like hydrogen means okay fine. ಅದಾದಮೇಲೆ okay, he took 63 cards. On each card he wrote a name of element and physical and chemical properties of those element, atomic masses also, and he pinned it on a board and he grouped it, he sorted it depends upon the atomic masses, increasing order of their atomic masses. Okay, and his periodic law. Okay, what is the periodic law? Periodic law is nothing but properties of the elements are the periodic functions of their atomic masses. ಇದೊಂದು. ಆಮೇಲೆ in his table the columns were called as grouped, row were called as periods.